ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೇಮ್ ಬುಕ್ಕಿಂದ ಇವತ್ತೊಂದು ಚಾಪ್ಟರು, ಕರುನಾಳು ಬಾ ಬೆಳಕೆ ಬುಕ್ಕಿಂದ ಇನ್ನೊಂದು ಚಾಪ್ಟರ್ ತೊಗೋತಾ ಇದ್ದೀನಿ. ಚಾಪ್ಟರ್ ಹೆಸರು ಅರ್ಥವಾಗದೆ ತಿಳಿದ ಮಾತು ಅಂತ. ಗುರುರಾಜ್ ಕರ್ಜಗಿ ಸರ್ ಅವರು ಒಂದು ಊರಿಗೆ ಹೋಗಿರ್ತಾರೆ. ಅಲ್ಲಿ ಏನೇನಾಯಿತು ಅಂತ ಅವ್ರ ಅನುಭವನ ಒಂದು ಚಾಪ್ಟರಾಗಿ ಬರೆದಿದ್ದಾರೆ. ಅದು ಏನು ಅಂತ ನೋಡೋಣ. ಓಕೆ, ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ನಾನು ಉತ್ತರ ಕರ್ನಾಟಕದ ಒಂದು ಹಳ್ಳಿಯ ಶಾಲೆಗೆ ಹೋಗಿದ್ದೆ. ಅವರೊಂದು ಹಳ್ಳಿಯಲ್ಲಿರೋ ಶಾಲೆಗೆ ಹೋಗಿದ್ರು. ಅಲ್ಲಿ ಮೈದಾನದ ಹತ್ತಿರ ನಿಂತು ನೋಡಿದಾಗ ಕೆಲವು ಮಕ್ಕಳು ಆಟ ಆಡ್ತಾ ಇದ್ರು. ಅವ್ರ ಸ್ಕೂಲ್ ಹತ್ರ ಹೋಗಿದ್ರಲ್ವ, ಅಲ್ಲಿ ಹೊರಗೆ ನಿಂತ್ಕೊಂಡು ನೋಡ್ತಾ ಇದ್ರು. ಮಕ್ಕಳು ಫೀಲ್ಡಲ್ಲಿ ಆಟ ಆಡ್ತಾಯಿದ್ರು ಸ್ಕೂಲ್ ಎದುರುಗಡೆ. ಅವರು ಹೇಳ್ತಾರೆ, ನಾನು ಗಮನಿಸಿದೆ, ಬಹುಶಃ ಇತ್ತೀಚೆಗೆ ಅವರ ಶಾಲೆಯ ಆಟೋಟದ ಪಂದ್ಯಾವಳಿಗಳು ಮುಗಿದಿರಬೇಕು. ಬಯಲಿನಲ್ಲಿ ಓಟಕ್ಕೆಂದು ಹಾಕಿದ ರಂಗೋಲಿಯ ಗುರುತುಗಳು ಹಾಗೆ ಇದ್ವು. ಅಂದರೆ ಅವರು ಮೊದಲೇ ಓಡೋ ಕಾಂಪಿಟೇಷನಲ್ಲಿ ಆಟ ಆಡಿದ್ರು ಅಂತ ಅನಿಸುತ್ತೆ, ಮತ್ತೆ ಆಡೋಕ್ಕೆ ಬಂದಿದ್ದಾರೆ. ಆ ರಂಗೋಲಿ ಹಾಕಿರೋ ಗುರುತುಗಳು ಹಾಗೆ ಇದ್ದಾವೆ ಅಂತ ಅವರು ಅಂದರೆ ಅಂದ್ಕೊಂಡ್ರು. ಅಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡಿದ್ರು. ಈ ಮಕ್ಕಳು ಓಟದ ಪಂದ್ಯದ ಆಟವಾಡುತ್ತಿದ್ದರೆಂದು ತೋರುತ್ತದೆ. ಅಂದರೆ ಆಟ ಆಡ್ತಾಯಿದ್ರೆ ನಾವು ಓಡ್ತೀವಲ್ಲ, ಆ ಪಂದ್ಯ ಆಟ ಆಡ್ತಿದ್ದಾರೆ ಅಂತ ಅಂದ್ಕೊಂಡು ನೋಡ್ತಾ ಇದ್ರು. 7-8 ಮಕ್ಕಳು ತಾವು ಓಟ ಪ್ರಾರಂಭ ಮಾಡುವ ಸ್ಥಳದಲ್ಲಿ ನಿಂತ್ಕೊಂಡ್ರು. ಇನ್ನೊಬ್ಬ ಸ್ವಲ್ಪ ಹಿರಿಯ ಹುಡುಗಿ, ಅಂದರೆ ಸ್ವಲ್ಪ ದೊಡ್ಡ ಹುಡುಗಿ ಆಟ ಆಡಿಸ್ತಾ ಇದ್ರು. ಆ ಸಣ್ಣ ಮಕ್ಕಳನ್ನೆಲ್ಲ ದೊಡ್ಡ ಹುಡುಗಿ ಆಟ ಆಡಿಸ್ತಾ ಇದ್ಲು. ಆ ಹುಡುಗಿ ನಿರ್ಣಾಯಕಿಯಂತೆ ಸಜ್ಜಾಗಿ ನಿಂತಳು. ಅಂದರೆ ಅವಳು ಹೆಡ್ ಅಲ್ವಾ, ಮಕ್ಕಳಿಗೆಲ್ಲ ಓಡಿಸ್ತಾ ಇದ್ದಾಳೆ. ಅಂದರೆ PT ಟೀಚರ್ ಥರ ಮಕ್ಕಳಿಗೆ ಆಟ ಆಡಿಸ್ತಾ ಇದ್ಲು. ಸಜ್ಜಾಗಿ ನಿಂತಿದ್ಲು. ಓಟಗಾರರೆಲ್ಲ ಕೆಳಗೆ ಕೂತು ತಕ್ಷಣ ಓಟಕ್ಕೆ ಸಿದ್ಧರಾದರು. ನಿರ್ಣಾಯಕಿ ಘೋಷಿಸಿದಳು, ಏನಂತ, ನಾನು ಆರ್ಡರ್ ಕೊಟ್ಟ ತಕ್ಷಣ ನೀವು ಓಡಬೇಕಾಯ್ತಾ, ಅದಕ್ಕಿಂತ ಮುಂಚೆ ಓಡಿದ್ರೆ ನಿಮ್ಮನ್ನು ಆಟದಿಂದ ಹೊರಗೆ ಹಾಕ್ಬಿಡ್ತೀನಿ ಅಂತ ತಿಳಿಯುತ್ತೆ ಅಂತ ಹೇಳಿ ಅವಳು ಹೇಳ್ತಾಳೆ. ಆವಾಗ ಓಟಗಾರರೆಲ್ಲ ಉತ್ಸಾಹದಿಂದ ಆಯಿತು ಅಕ್ಕ ಅಂತ ಹೇಳ್ತಾರೆ. ಎಲ್ಲರೂ ಓಟಕ್ಕೆ ಸಿದ್ಧವಾದರು. ಹುಡುಗಿ 2 ಕೈಗಳನ್ನು ಮೇಲೆತ್ತಿ ಆನೆ ಮಾರ್ಕ್ ಕಟಲೆಟ್ ಗೋ ಅಂತ ಹೇಳ್ತಾಳೆ. ಏನು ಹೇಳಿದ್ಲು? ಆನೆ ಮಾರ್ಕ್ ಕಟಲೆಟ್ ಗೋ ಅಂತ ಹೇಳ್ತಾಳೆ. ಅಂತೂ ಕೂಗಿ ಕೈ ಟಪ್ಪನೆ ಚಪ್ಪಳೆ ಬಡಿತಾಳೆ. ಮಕ್ಕಳು ಉತ್ಸಾಹದಿಂದ ಓಡ್ಬಿಟ್ರು. ನನಗೆ ಆ ಖರ್ಜಿಗೆ ಸರ್ ಹೇಳ್ತಾ ಇದ್ದಾರೆ, ಆ ಹುಡುಗಿ ಕೂಗಿದ್ದನ್ನು ಕೇಳಿಸ್ಕೊಂಡ್ರಲ್ವಾ, ಏನಂದವಳು ಆನೆ ಮಾರ್ಕ್ ಕಟ್ಲೆಟ್ ಗೋ ಅಂದಲ್ವಾ, ಅದನ್ನು ಕೇಳಿಸ್ಕೊಂಡು ಅವಳು ಕೂಗಿದ್ದವ್ರಿಗೆ ವಿಚಿತ್ರ ಅನ್ನಿಸ್ತಂತೆ. ಅವಳು ಹೇಳಿದ್ದು ಅಂತ ಅಂದ್ಕೊಂಡ್ರಂತೆ. ಆನೆ ಮಾರ್ಕ್ ಕವಲೆಟ್ ಗೋ ಅಂದರೆ ಏನು ಅಂತ ಅವ್ರಿಗೆ ವಿಚಿತ್ರ ಆಯ್ತಲ್ವಾ. ಆ ಹುಡುಗಿನ ಕರೀತಾರೆ, ಬಾಯ್ ಪುಟ್ಟ, ನೀನು ಇವಾಗ ಹೇಳ್ದೆ ಅಲ್ಲಮ್ಮ, ಆರ್ಡರ್ ಕೊಟ್ಟೆ ಅಲ್ವಾ, ಅದು ಏನು ಅಂತ ಕೇಳ್ತಾರೆ. ಆವಾಗ ಅವಳು ಹೇಳ್ತಾಳೆ, ಸರ್, ನಮ್ಮ PT ಟೀಚರು ಪ್ರತಿದಿನ ನಮಗೆ ಆಟ ಆಡಿಸುವಾಗ ಇದನ್ನೇ ಹೇಳ್ಕೊಡ್ತಾರೆ, ಇದೇ ಆರ್ಡರ್ ಕೊಡ್ತಾರೆ, ಅದಕ್ಕೆ ನಾನು ಹೇಳಿದೆ ಅಂತ ಹೇಳಿ ಓಡೋಗ್ಬಿಡ್ತಾಳೆ ಅವಳು. ಆವಾಗ ಕರ್ಜಿಗೆ ಸರ್ ಹೇಳ್ತಾ ಇದ್ದಾರೆ, ನಾನು ಆ ಪೀಟರ್ ಮೇಷನ್ನು ಕರೆದು ಕೇಳಿದೆ, ಅದೇನ್ರಿ ಕಟ್ಲೆಟ್ಟು ಆನೆ ಮಾರ್ಕು ಆರ್ಡರು ಅಂತ ಕೇಳ್ತಾರಂತೆ ಗುರುರಾಜ್ ಕರ್ಜಿಗೆ ಸರ್ ಆ PT ಟೀಚರ್ನ. ಆವಾಗ ಅವರು ನಕ್ಕು ಹೇಳ್ತಾರಂತೆ, ಇಲ್ಲ ಸರ್, ಆ ಆರ್ಡರ್ ಇರೋದು ಆನ್ ಯುವರ್ ಮಾರ್ಕ್ ಗೆಟ್ಸ್ ಇಟ್ ಗೋ ಅಂತ. ಆದರೆ ಮಕ್ಕಳಿಗೆ ಸರಿಯಾಗಿ ಅರ್ಥ ಆಗಿರ್ಲಿಕ್ಕಿಲ್ಲ, ಅದಕ್ಕೆ ಏನೇನೋ ಹೇಳಿರ್ತಾರೆ ಸರ್ ಅಂತ ನಕ್ಕುದ್ರಂತೆ ಅವ್ರು PT ಟೀಚರು. ಆವಾಗ ಇವ್ರು ಅಂದ್ಕೊಂಡ್ರಂತೆ ಗುರುರಾಜ್ ಕರ್ಜಗಿ ಸರ್, ಆ ಮಕ್ಕಳು ಓಡಿರಲ್ವಾ, ಅವರಿಗೆ ಇದು ಅರ್ಥ ಆಗಿರಲ್ಲ ನಿಜ, ಆದರೆ ಆರ್ಡರ್ ಅಂತ ಹೇಳ್ಬಿಟ್ಲಲ್ಲ ಅವಳು, ಆರ್ಡರ್ ಅನ್ನೋದು ಅದೊಂದು ವರ್ಡ್ ಇಟ್ಕೊಂಡೆ ಅವರು ಓಡ್ಬಿಟ್ರು. ಆರ್ಡರ್ ಅಂದ ತಕ್ಷಣ ನಾವು ಓಡಬೇಕು ಅನ್ನೋದು ಅದೊಂದು ತಲೆಯಲ್ಲಿತ್ತು ಅವರಿಗೆ. ಹಾಗಾಗಿ ಅವಳು ಏನೇ ತಪ್ಪು ಹೇಳಿದ್ರು ಲಾಸ್ಟಿಗೆ ಆರ್ಡರ್ ಹೇಳಿದ್ಲಲ್ವಾ, ಅದಕ್ಕೆ ಮಕ್ಕಳು ಓಡೋಗ್ಬಿಟ್ರು. ಅದು ಅತ್ಯುತ್ತಮ ಕಾವ್ಯ ಸಂಪೂರ್ಣವಾಗಿದೆ ಅಂತ ಗುರುರಾಜ್ ಕರ್ಜಗಿ ಹೇಳ್ತಾ ಇದ್ದಾರೆ. ಅದೇ ಮಕ್ಕಳು ಮಾತು ಹಾಗೆ ಅಲ್ವಾ. ಸಣ್ಣ ಮಕ್ಕಳು ಒಂದು ಕಡೆ ಸೇರಿದಾಗ ಗಮನಿಸಿ ನೋಡಿಬೇಕಿದ್ರೆ, ಅದರಲ್ಲೂ ಬೇರೆ ಬೇರೆ ಭಾಷೆಯ ಮಕ್ಕಳು ಸೇರಿದಾಗ ಒಂದೆಡೆ ನೋಡಿ ಅವ್ರ ಮಾತು, ಅವ್ರು ಒಬ್ರೊಬ್ರು ಮಾತಾಡೋದು ಒಬ್ರಿಗೊಬ್ರಿಗೆ ಅರ್ಥ ಆಗದೆ ಇದ್ರೂ ಅವರ ಭಾವನೆ ಒಬ್ರಿಗೊಬ್ರಿಗೆ ಅರ್ಥ ಆಗುತ್ತೆ. ಆಡ್ತಾರೆ, ದಿನ ಪೂರ್ತಿ ಆಟ ಆಡ್ತಾರೆ, ಖುಷಿ ಪಡ್ತಾರೆ, ಕುಣಿತಾರೆ, ಹಾಡ್ತಾರೆ. ಅದಕ್ಕೆ ಪುಟ್ಟ ಮಕ್ಕಳ ಮಾತು ಕಾವ್ಯವಿದ್ದಂತೆ ಅಂತ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಅರ್ಥವಾಗುವುದಕ್ಕಿಂತ ಮೊದಲೇ ತಿಳಿದು ಬಿಡುತ್ತದೆ. ಅಂದರೆ ಆ ಮಕ್ಕಳಿಗೆ ಏನು ಮಾತಾಡ್ತಿದ್ದಾರೆ ಅಂತ ಒಬ್ಬರಿಂದೊಬ್ಬರಿಗೆ ಅದು ಅರ್ಥ ಆಗಲ್ಲ, ಅದು ಆದ್ರೂ ಅವರಿಗೆ ತಿಳಿದು ಬಿಡುತ್ತೆ. ಯಾಕೆಂದರೆ ಭಾವನೆಗಳಿಂದ ತಿಳಿದು ಬಿಡುತ್ತೆ. ಮಾತಿಂದ ಅರ್ಥ ಆಗದೆ ಇದ್ರೂ ಅವರಿಗೆ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋ ಆ ಭಾವನೆಗಳಲ್ಲೇ ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಗ್ಧ ಮನುಷ್ಯರು ಹಾಗೆಯೇ. ನನ್ನ ಸೋದರ ಮಾವ ಹೇಳ್ತಿದ್ರು, ನಮ್ಮ ಊರಿನ ರೈತ ತರುಣನೊಬ್ಬ ಸೈನ್ಯ ಸೇರಿದ. ಅವ್ರ ಸೋದರ ಮಾವ ಗುರುರಾಜ್ ಕರ್ಜಗಿ ಸರ್ ಇದ್ದಾರಲ್ವಾ, ಅವ್ರ ಸೋದರ ಮಾವ ಕರ್ಜಗಿ ಸರಿಗೆ ಒಂದ್ಸರಿ ಹೇಳ್ತಿದ್ರು,
ಹೇಳ್ತಿದ್ರಂತೆ. ಏನಂತ, ನಮ್ಮೂರಲ್ಲಿ ಒಬ್ಬ ಹುಡುಗ ಇದ್ದ, ಅವನು ಆರ್ಮಿಗೆ ಸೇರಿದ್ದ, ಸೈನ್ಯ ಸೇರಿದ್ದ. 2 ವರ್ಷ ಆದಮೇಲೆ ಅವನು ಹಳ್ಳಿಗೆ ವಾಪಸ್ ಬಂದು ಬಡಾಯಿ ಕೊಚ್ಕೊಳ್ತಾ ಇದ್ದ. ನನ್ನ ಕೈಯಲ್ಲಿ ಬಂದೂಕಿರುತ್ತೆ, ಅದನ್ನು ಹಿಡಿದುಕೊಂಡು ನಾನು ಯಾರಾದರೂ ಬೇರೆಯವರು ಕಂಡರೆ ಜೋರಾಗಿ ಹುಕುಂ ಢರ್ ಫಂಡರ್ ಪೂರ್ ಎನ್ನುತ್ತೇನೆ ಅಂತ ಹೇಳ್ತಿದ್ರಂತೆ. ಅದು ಇಂಗ್ಲೀಷ್ನಲ್ಲಿ ಹೂ ಕಮ್ಸ್ ದೇರ್ ಅಂತ, ಅಂದರೆ ಫ್ರೆಂಡ್ ಆರ್ ಫೋ ಎನ್ನುವುದು ಅವನ ಬಾಯಲ್ಲಿ ಹುಕುಂಸೆ ಢರ್ ಫಂಡರ್ ಫೂರ್ ಆಗಿತ್ತು. ಆತನಿಗೆ ಇಂಗ್ಲೀಷ್ ಅರ್ಥ ಆಗ್ತಿರ್ಲಿಲ್ಲ, ಆದರೆ ಆಜ್ಞೆ ಅರ್ಥವಾಗಿತ್ತು ಅಂತ. ಅಂದರೆ ಇದನ್ನು ಹೇಳಿ ಈ ಥರ ಹಿಂಗೆ ಅಂದರೆ ಗನ್ ಹಿಡ್ಕೊಂಡು ಅದನ್ನು ಹೇಳಿದ್ರೆ ಸ್ಟಾರ್ಟ್ ಅಂದರೆ ಅವರು ಇದು ಅವ್ರು ಇದು ಆರ್ಮಿ ಹೋಗಿರ್ತಾರಲ್ವ, ಅವರು ಅವ್ರ ಮಾಸ್ಟರ್ ಇರ್ತಾರಲ್ವ, ಇದನ್ನು ಹೇಳಿದ್ರೇ ಅವರು ಮುಂದಿನ ಪ್ರೊಸೀಜರ್ ಮಾಡಬೇಕಾಗಿರುತ್ತೆ. ಅದು ಅವ್ರಿಗೆ ಅರ್ಥ ಆಗದೆ ಇದ್ರೂ ಇದು ನಾನು ಮುಂದೆ ಇದು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆ ಥರ ಅವ್ರು ಹೇಳ್ತಾ ಇದ್ದಾರೆ. ದುರ್ದೈವ ಎಂದರೆ, ಖರ್ಜಿಗಿ ಸರ್ ಲಾಸ್ಟಿಗೆ ಹೇಳ್ತಾ ಇದ್ದಾರೆ, ದುರ್ದೈವವೆಂದರೆ ನವನಾಗರಿಕ ಸಮಾಜದಲ್ಲಿ ನಮಗೆ ಪದಗಳ ಅರ್ಥವಾಗುತ್ತದೆ, ಆದರೆ ಮನಸ್ಸು ತಿಳಿಯುವುದಿಲ್ಲ. ಶಬ್ದಗಳ ಅರ್ಥಕ್ಕಿಂತ ಅವುಗಳ ಹಿಂದಿನ ಭಾವ ತಿಳಿದರೆ ಜಗತ್ತು ಸುಂದರವಾಗುತ್ತದೆ. ಅದಕ್ಕೆ ನಾವು ಮುಗ್ಧರಾಗಬೇಕು, ಇಲ್ಲವೇ ಮಕ್ಕಳಾಗಬೇಕು ಅಂತ ಖರ್ಜಿಗಿ ಸರ್ ಹೇಳ್ತಾ ಇದ್ದಾರೆ. ಎಷ್ಟು ನಿಜ ಅಲ್ವಾ? ಹೌದು. ಮಕ್ಕಳು ಒಂದು ಹತ್ರ ಸೇರಿದಾಗ ಅವ್ರು ಆಟ ಆಡೋದು, ಅವ್ರು ನಗೋದು, ಕೆಲವು ಮುಸ್ಲಿಮ್ಸ್ ಮಕ್ಕಳು, ಹಿಂದೂ ಮಕ್ಕಳು ಆಟ ಆಡ್ತಾ ಇರುವಾಗ ಅಬ್ಸರ್ವ್ ಮಾಡ್ತಾ ಇರಬೇಕು. ನಾನು ಅಬ್ಸರ್ವ್ ಮಾಡಿದ್ದೀನಿ. ನನ್ನ ಮಗ ಎದುರುಗಡೆ ಒಂದು ಮುಸ್ಲಿಮ್ ಅನ್ನ ಇತ್ತು, ಅಹದ್ ಸಮ್ಮು ಅಂತ ಇದ್ರು. ಅವರು ಆಟ ಆಡುವಾಗ ನನ್ನ ಮಗನ ನೋಡ್ತಾ ಇದ್ದೆ ನಾನು. ಅವ್ರಿಗೆ ಅಷ್ಟೊಂದು ಸರಿಯಾಗಿ ಕನ್ನಡ ಬರ್ತಾ ಇರಲಿಲ್ಲ, ಆದ್ರೂ ಫುಲ್ ಡೇ ಅವನ ಜೊತೆ ಆಟ ಆಡ್ತಾ ಇದ್ದ, ಖುಷಿ ಪಡ್ತಾ ಇದ್ದ. ಅಂದರೆ ಮಕ್ಕಳೇ ಹಾಗೆ, ಅವ್ರ ಭಾಷೆ ಅರ್ಥ ಆಗದೆ ಇದ್ರು ಅವರ ಭಾವನೆಗಳಲ್ಲಿ, ಫೀಲಿಂಗ್ಸಲ್ಲೇ ಇವ್ರೇನು ಹೇಳ್ತಾ ಇದ್ದಾರೆ, ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಮಕ್ಕಳಿಗೆ ಅರ್ಥ ಆಗಿಬಿಡುತ್ತೆ. ಹಾಗಾಗಿ ನಾವು ಮುಗ್ಧರಾಗಿರ್ಬೇಕಿಲ್ಲ, ಮಕ್ಕಳಾಗಿರ್ಬೇಕು. ಆಗ ನಾವು ಖುಷಿಯಿಂದ ಇರೋಕ್ಕೆ ಸಾಧ್ಯ, ಮಕ್ಕಳ ಥರ ನಿಷ್ಕಲ್ಮಶವಾಗಿರೋಕ್ಕೆ ಸಾಧ್ಯ ಅಂತ ಖರ್ಜಿಗಿ ಸರ್ ಹೇಳ್ತಾ ಇದ್ದಾರೆ. ಸೊ ಈ ಚಾಪ್ಟರಿಂದ ನಿಮಗೇನು ಅರ್ಥ ಆಯಿತು, ಇಷ್ಟ ಆಯಿತಾ? ಕಮೆಂಟ್ ಮಾಡಿ ತಿಳಿಸಿ, ಓದೋರಿಗೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಮತ್ತು ಇನ್ನೊಂದು ಚಾಪ್ಟರ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.